ಇವಾಗ ನಾನು ರೀಚ್ ಆಗಿದ್ದೀನಿ ಕಮಲಶಿಲೆ ದೇವಸ್ಥಾನಕ್ಕೆ. ಫಸ್ಟ್ ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪ್ರಸಾದದ ಕಡೆ ಹೋಗೋಣ. ಸೊ ಇಲ್ಲಿದ್ದು ಪ್ರಸಾದ ಮಧ್ಯಾಹ್ನದ ಊಟ ಏನಿದೆ ಅದು ಸಿಕ್ಕಾಗುತ್ತೆ ಸ್ಪೆಷಲ್. ಮದುವೆ ಊಟದ ಥರ ಇರುತ್ತಂತೆ ಇಲ್ಲಿದ್ದು ಮಧ್ಯಾಹ್ನದ್ದು. ಆಮೇಲೆ ಅಂದರೆ ದೇವ್ರ ಪ್ರಸಾದ ಇರುತ್ತಲ್ಲ ಮಧ್ಯಾಹ್ನ ದಾಸೋಹದಲ್ಲಿ ಅದು. ಸೊ ಫಸ್ಟ್ ಇವಾಗ ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ಪ್ರಸಾದದ ಕಡೆ ಹೋಗೋಣ. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಕಮಲಶಿಲೆ. ದೇವಸ್ಥಾನದ ಗೋಪುರ ಇದು. ದೇವಸ್ಥಾನದ ಕಡೆಗೆ ದರ್ಶನಕ್ಕೆ ಹೋಗೋಣ. ಆಲ್ರೆಡಿ ಟೈಮ್ ಆಗಿದೆ. ಸೊ ಇಲ್ಲಿ ಪಾರ್ಕಿಂಗ್ ಇಲ್ಲ, ಸೊ ಹಂಗಾಗಿ ನಾವು ರೋಡ್ ಸೈಡ್ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ. ಒಳಗಡೆ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ವಿಡಿಯೋ ರೆಕಾರ್ಡಿಂಗ್ ಅಲೌಡ್ ಇಲ್ಲ. ಸೊ ಇಲ್ಲೇ ನಿಲ್ಲಿಸ್ತೀನಿ. ದರ್ಶನ ಆಯಿತು. ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಭೋಜನ ಶಾಲೆ ಕಡೆ. ದೇವಸ್ಥಾನದ ಒಳಗಡೆ ಆ್ಯಕ್ಚುಲಿ ವಿಡಿಯೋ ಮಾಡೋದಿಲ್ಲ ದೇವ್ರದ್ದು, ಸೊ ಹಂಗಾಗಿ ಅದನ್ನು ಮಾಡಿಲ್ಲ, ನಾನು ತೋರಿಸ್ತಾ ಇಲ್ಲ ನಿಮಗೆ. ಇವಾಗ ನಾವು ಸೀದಾ ಹೋಗ್ತಾ ಇದ್ದೀವಿ ಭೋಜನ ಶಾಲೆ ಕಡೆ. ಬ್ರಾಹ್ಮಿ ಭೋಜನ ಶಾಲೆ. ಸೊ ಇಲ್ಲಿ ಮಧ್ಯಾಹ್ನದ ಊಟ ಚೆನ್ನಾಗಿರುತ್ತಂತೆ. ಸೊ ಇಲ್ಲಿ ಊಟದ ಹಾಲಿಂದ ಈ ಥರ ಇದ್ದಾವೆ. ಇದು ದೇವಸ್ಥಾನ. ನೋಡಿ ಊಟದ ಐಟಮ್ಸ್ ಎಲ್ಲ ಇಲ್ಲಿದೆ. ಇದು ಊಟದ ಹಾಲು. ಸೊ ಅದು ನೋಡ್ತಾ ಇದ್ರಲ್ಲ, ಇದು ಉಪ್ಪು ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ. ಇನ್ನೊಂದು ಟೈಪ್ ಪಲ್ಯ ಬರ್ತಾ ಇದೆ, ಕೋಸಿನ ಪಲ್ಯ, ಕಾಬೂಲ್ ಕಡಲೆಕಾಳು ಮತ್ತೆ ಕೋಸು. ಇದು ಬ್ರಾಹ್ಮಿನ್ಸ್ ಸ್ಟೈಲ್ ಊಟ. ಫಸ್ಟ್ ಅನ್ನ ಸಾರು, ಆಮೇಲೆ ಸ್ವೀಟು ಮತ್ತೆ ಅನ್ನ ಸಾರು, ಅನ್ನ ಮಜ್ಜಿಗೆ ಹಾಕಿದ್ರು. ಈಗ ಅನ್ನ ಬರ್ತಾ ಇದೆ ನೋಡಿ, ಅನ್ನ ಬಂತು. ಸೊ ನಾನು ಇವಾಗ ಉಪ್ಪಿನಕಾಯಿ ರಸದಲ್ಲಿ ಅನ್ನ ಕಲ್ಸ್ಕೊಂತೀನಿ. ಬೆಟ್ಟದ ಮೇಲೆ ಉಪ್ಪಿನಕಾಯಿ ಫಸ್ಟ್ ಹಾಕಿದ್ದು ಸಾಂಬಾರಲ್ಲ, ರಸಮ್ ಸಕ್ಕತ್ತಾಗಿತ್ತು ಟೇಸ್ಟ್. ಸೊ ಇದು ಟೇಸ್ಟ್ ಸೂಪರ್ ಆಗಿರುತ್ತೆ. ಉಪ್ಪಿನಕಾಯಿ ರಸ ಹಣ್ಣಿ. ಸೊ ಇವಾಗ ಅನ್ನ ಸಾರಿಗೆ ಸ್ವಲ್ಪ ಸಾಂಬಾರೆಲ್ಲ ನಾವು ಮಾಡಿದ್ವಿ. ಬೇರೆ ಗಟ್ಟಿ ಸಾಂಬಾರು ಬೇರೆ ಬರ್ತದೆ ನೋಡಿ. ಹುಳಿ ಬಂತು, ಸೌತೆಕಾಯಿ ಹುಳಿ ಸ್ವಲ್ಪ ಹಾಕಿ. ಮಂಗಳೂರು ಸೌತೆಕಾಯಿ ಹುಳಿ
ಸ್ವೀಟ್ ಬಂತ ಸ್ವೀಟ್ ಪಾಯಸ ಇನ್ನೊಂದು ಟೈಪ್ ಸ್ವೀಟ್ ಬಂತ ಇನ್ನೊಂದು ಪಾಯಸ ಇದು ಸ್ವಲ್ಪ ಸೊ ಲಾಸ್ಟ್ ಆಮೇಲೆ ಮೊಸರು ಸಾರಿ ಮಜ್ಜಿಗೆ ಅಲ್ಲ ಮೊಸರು ಅನ್ನಕ್ಕೆ ಮಜ್ಜಿಗೆ ಊಟಕ್ಕೆ ಮೊಸರು ಸೊ ಇಲ್ಲಿಗೆ ಕ್ಲೀನ್ ಕೃಷ್ಣಪ್ಪ ಎಲ್ಲೆಲ್ಲಿ ಇರೋದೆಲ್ಲ ಖಾಲಿ ಮಾಡಾಯ್ತು ಯಾವುದು ಬಿಟ್ಟಿಲ್ಲ ಚೂರು ಪಲ್ಯ ಉಳಿದ್ರೆ ಅದನ್ನು ತಿಂದ್ಬಿಡ್ತೀನಿ ಉಪ್ಪಿನಕಾಯಿ ಉಪ್ಪು ಮ್ಯಾಂಡೇಟ್ರಿ ಉಳಿದೇ ಉಳಿಯುತ್ತೆ ಡನ್ ಕ್ಲೋಸಿಂಗ್